ಓಂ ನಮ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಕುಬೇರನಿಗೆ ಅತ್ಯಂತ ಪ್ರಿಯವಾದ ರಾಶಿಗಳು ಇವು. ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ. ಅದನ್ನು ಪ್ರೆಸ್ ಮಾಡಿದರೆ ಮಾತ್ರ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೋ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರದ ಜೊತೆಗೆ ಬರೆದು ಕಳುಹಿಸಿ. ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ನಮೂದಿಸಿ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಹಾಗೆ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುವಂಥವರು ಕೂಡ ಕೇಳಬಹುದು, ಮುಕ್ತವಾಗಿ ಕೇಳಬಹುದು. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಸಮಯ ಆಚೀಚೆ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಇರೋದರ ಜೊತೆಗೆ ನಾನು ನಂಬಿರೋ ಶಿವದೇವರ ಕುರುಕ ಜೊತೆ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಸಮಸ್ಯೆಯನ್ನು ಬರೆದುಕೊಳ್ಳಿಸುವಾಗ ಮಾತ್ರ ಕರೆಕ್ಟಾಗಿ ಬರೆದುಕೊಳ್ಳಿಸಿ ರಾಶಿ ನಕ್ಷತ್ರದ ಜೊತೆಗೆ. ಹಾಗೆಯೇ ಕುಬೇರನಿಗೆ ಈ ರಾಶಿಯವರು ಅಂತ ಅಂದರೆ ಇಷ್ಟ ಅಂತೆ. ಕೆಲವು ಜನರು ಹುಟ್ಟು ಶ್ರೀಮಂತರಾಗಿರ್ತಾರೆ. ಇದಕ್ಕೆ ಕಾರಣ ಅವರ ರಾಶಿಯೂ ಆಗಿರಬಹುದು. ಹೌದು, ಕೆಲವು ರಾಶಿಗಳಿವೆ, ಅವುಗಳೇ ಸಂಪತ್ತನ್ನು ಪ್ರತಿನಿಧಿಸುವಂಥದ್ದು. ವಿಶಾಲವಾದ ರಾಶಿಚಕ್ರದಲ್ಲಿ ಕೆಲವು ರಾಶಿ ಚಿಹ್ನೆಗಳು ಸಂಪತ್ತು ಸಮೃದ್ಧಿಯ ದೀಪಗಳಾಗಿ ಎದ್ದು ಕಾಣುವಂಥದ್ದು. ಆರ್ಥಿಕ ಯಶಸ್ಸಿನೊಂದಿಗೆ ಸಂಪತ್ತಿಗೆ ಯಾವುದೇ ಕೊರತೆ ಇಲ್ಲದಾಗಿ ಬದುಕುವ ಕೆಲವು ರಾಶಿಗಳು ಇರುವಂಥದ್ದು. ಅಂಥ ರಾಶಿಗಳ ಬಗ್ಗೆ ಪೂರ್ಣ ಮಾಹಿತಿ ನೋಡೋಣ, ಹೇಳ್ತೇನೆ. ಅಂದರೆ ನಡು ರಾಶಿಯವರದ್ದು ಕೂಡ ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೇನೆ. ಅಂದರೆ ಕೆಲವು ರಾಶಿಯವರಿಗೆ ನಾವು ಅಂತ ನಮಗೇನು ಆ ಯೋಗ್ಯತೆ ಇಲ್ವಾ, ಆ ಥರ ಈ ಥರ ಅಂತ ಏನೇನೋ ಪ್ರಶ್ನೆ ಬರ್ಬೋದು. ಆದರೆ ಕೆಲವೊಂದು ರಾಶಿಗಳಿಗೆ ಅದರದೇ ಆದ ಗುಣಲಕ್ಷಣ ಎಲ್ಲ ರಾಶಿಗೆ ಇರುವಂಥದ್ದು, 12 ರಾಶಿಗೆ ಕೂಡ. ಕೆಲವರಿಗೆ ಒಂದೊಂದು ಬೇರೆ ಬೇರೆ ಒಂದೇ ಲೆಕ್ಕ ಇರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಒಂದೊಂದು ಡಿಫ್ರೆಂಟಾಗಿ ಇರುವಂಥದ್ದು ಗುಣ ವಿಶೇಷತೆಗಳು. ಆದರೆ ಈ ರಾಶಿಯವರಿಗೆ ಒಂದು ಶ್ರೀಮಂತಿಕೆಯ ಸಮೃದ್ಧಿಯ ಒಂದು ಚಾನ್ಸಸ್ ಜಾಸ್ತಿ ಇರುವಂಥದ್ದು. ಬಹುಶಃ ಕುಬೇರನ ಒಂದು ಇಷ್ಟವಾದ ರಾಶಿ ಅಂತಲೇ ಹೇಳಬಹುದು. ಮೊದಲನೇದಾಗಿ ಮೇಷರಾಶಿ. ರಾಶಿಚಕ್ರದ ಮೊದಲ ಚಿಹ್ನೆಯಾದ ಮೇಷರಾಶಿ ನಿರ್ಭೀತ ಪ್ರವರ್ತಕ ಮನೋಭಾವಕ್ಕೆ ಹೆಸರುವಾಸಿ. ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ಯಶಸ್ಸಿನ ಹಾದಿಯಲ್ಲಿ ತಮ್ಮದೇ ಆದ ಹಾದಿಯನ್ನು ರೂಪಿಸುವ ಉತ್ಸಾಹ, ದೃಢ ನಿಶ್ಚಯವನ್ನು ಹೊಂದಿರ್ತಾರೆ. ಉದ್ಯಮಶೀಲತೆ ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳುವ ಜಾಣ್ಮೆಯೊಂದಿಗೆ ಮೇಷರಾಶಿ ವ್ಯಕ್ತಿಗಳು ಆರ್ಥಿಕ ಸಮೃದ್ಧಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ. ನೀವು ಈ ರಾಶಿಯವರಾಗಿದ್ದರೆ ನಿಮ್ಮ ಆರ್ಥಿಕ ಪ್ರಯಾಣದ ಬಗ್ಗೆ ಹೆಚ್ಚು ಯೋಚಿಸುವ ಅಗತ್ಯವಿಲ್ಲ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಅತ್ಯುತ್ತಮವಾಗಿರುವುದು ಖಂಡಿತವಾಗ್ಲೂ ಹೌದು. ನೆಕ್ಸ್ಟ್ ಸಿಂಹರಾಶಿ. ಸೂರ್ಯನಿಂದ ಆಳಲ್ಪಡುವ ಸಿಂಹರಾಶಿ ಭವ್ಯತೆ ವೈಭವಕ್ಕೆ ಸಂಬಂಧಿಸಿದ ಚಿಹ್ನೆ. ಸಿಂಹರಾಶಿಯವರು ತಮ್ಮ ಕಾಂತಿಯ ವರ್ಚಸ್ಸು ಮತ್ತು ನಾಯಕತ್ವದ ಗುಣಗಳಿಗೆ ಹೆಸರುವಾಸಿ. ಆರ್ಥಿಕ ಸಮೃದ್ಧಿಗೆ ಕಾರಣವಾಗುವ ಅವಕಾಶಗಳನ್ನು ಆಕರ್ಷಿಸುತ್ತಾರೆ. ನೀವು ಸಿಂಹರಾಶಿಯವರಾಗಿದ್ದರೆ ಹಣವೇ ನಿಮ್ಮನ್ನು ಹಿಂಬಾಲಿಸುವುದು, ಅದನ್ನೇ ನೀವು ಹೆಚ್ಚು ಚಿಂತಿಸಬೇಕಾಗಿಲ್ಲ. ಇದು ಕೂಡ ಸಿಂಹರಾಶಿಯವರಿಗೆ ನಾನು ಪ್ರತಿ ಸಲ ಹೇಳ್ತೇನೆ. ಗ್ರಹಗತಿ ಅದು ಇದು ಇರುವಾಗ ಸ್ವಲ್ಪ ಆಚೆ ಆಗ್ಬೋದು, ಸಮಸ್ಯೆಗಳು ಬರ್ಬೋದು. ಆದರೆ ಒಂದು ದಿನಕ್ಕಾದರೂ ರಾಜರಾಗ್ತಾರೆ. ತುಂಬ ಒಳ್ಳೆಯ ಒಂದು ಹಣವನ್ನು, ಅಂದರೆ ಕಷ್ಟಪಟ್ಟು ಒಂದು ಹಣವನ್ನು ಸಂಪಾದಿಸ್ತಾರೆ. ಹಣ ಅವರಿಗೆ ಹುಡುಕೊಂಡು ಬರುವಂಥದ್ದು. ಹಾಗೆಯೇ ವೃಶ್ಚಿಕ ರಾಶಿಯವರು ಕೂಡ ಹೆಚ್ಚು ರಹಸ್ಯವನ್ನು ಹೊಂದಿರ್ತಾರೆ ಮತ್ತು ಇವರ ಆರ್ಥಿಕ ಪರಾಕ್ರಮ ಇದಕ್ಕೆ ಹೊರತಾಗಿಲ್ಲ. ಪರಿವರ್ತನೆ ಗ್ರಹವಾದ ವೃಶ್ಚಿಕರಂದರೆ ಮಂಗಳ ಆಳಲ್ಪಡುವ ವೃಶ್ಚಿಕ ರಾಶಿಯವರು ಹಣಕಾಸಿನ ಸಂಕೀರ್ಣ ಕ್ಷೇತ್ರಗಳನ್ನು ಕಾರ್ಯತಂತ್ರದ ನಿಖರತೆಯೊಂದಿಗೆ ಮುನ್ನಡೆಯುವ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ನಿಮ್ಮ ಆರ್ಥಿಕ ಭವಿಷ್ಯ ಅತ್ಯುತ್ತಮವಾಗಿರುವುದು. ಇದು ಕೂಡ ನಿಜ, 100% ನಿಜ. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಮಕರ ರಾಶಿ. ಮಕರ ರಾಶಿಯವರಿಗೆ ಕೂಡ ತುಂಬಾ ಒಳ್ಳೆಯದು. ಮಕರ ರಾಶಿಯವರು ತಮ್ಮ ಶಿಸ್ತುಬದ್ಧ ಮತ್ತು ಮಹತ್ವಾಕಾಂಕ್ಷೆಯ ಸ್ವಭಾವಕ್ಕೆ ಹೆಸರುವಾಸಿ. ಶನಿಯಿಂದ ದೇವರಿಂದ ಆಳಲ್ಪಡುವಂಥ ಮಕರ ರಾಶಿಯವರು ದೀರ್ಘಕಾಲೀನ ಯಶಸ್ಸನ್ನು ಸಾಧಿಸಲು ಪ್ರೇರೇಪಿಸಲ್ಪಡುತ್ತಾರೆ. ಹಣಕಾಸಿನ ವಿಷಯದಲ್ಲಿ ಇವರ ತಾಳ್ಮೆ, ಕ್ರಮಬದ್ಧ ವಿಧಾನ ಸಂಪತ್ತಿನ ಸ್ಥಿರ ಸಂಗ್ರಹಣೆಗೆ ಕಾರಣವಾಗುತ್ತೆ. ನೀವು ಮಕರ ರಾಶಿಯವರಾಗಿದ್ದರೆ ನೀವು ಪ್ರಗತಿ ಮತ್ತು ಸಮೃದ್ಧಿಯನ್ನು ಹೊಂದುವುದು ಖಂಡಿತ. ಜೀವನದಲ್ಲಿ ಎಲ್ಲ ರಾಶಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ ಹಣಕಾಸಿನ ವಿಚಾರದಲ್ಲಿ ಅಂತ ಹೇಳ್ಬೋದು. ಧನ್ಯವಾದಗಳು.